ಒಂದೂರಿನಲ್ಲಿ ಒಬ್ಬ ದೊಡ್ಡ ಶ್ರೀಮಂತ ಜಮೀನ್ದಾರನಿದ್ದ. ಆತ ಒಂದು ನಾಯಿಯನ್ನು ಸಾಕಿಕೊಂಡಿದ್ದನು. ಅದು ಚೆನ್ನಾಗಿ ತಿಂದು ಕೊಬ್ಬಿದಂಥ ನಾಯಿಯಾಗಿತ್ತು. ತಾನು ಶ್ರೀಮಂತನ ಮನೆಯಲ್ಲಿದ್ದೇನೆ ಎಂದು ಅದಕ್ಕೆ ಅಹಂಕಾರವಿತ್ತು. ಏಕೆಂದರೆ ದಿನ ಹೊತ್ತಿಗೆ ಸರಿಯಾಗಿ ಊಟ, ಸ್ನಾನ, ಮೇಲಾಗಿ ಮಲಗುವುದಕ್ಕೆ ಮೆತ್ತನ ಹಾಸಿಗೆ ಕೂಡ ಇತ್ತು. ಆ ನಾಯಿ ಇತರೆ ನಾಯಿಗಳ ಜೊತೆ ಹೊರಗಡೆ ಹೋಗಿದಾಗ ತನಗಿದ್ದಂತಹ ಸವಲತ್ತುಗಳನ್ನು ಹೇಳಿಕೊಂಡು ಜಂಬ ಪಡುತ್ತಿತ್ತು. ಒಂದು ದಿನ ಈ ನಾಯಿಗೆ ಊರ ಪಕ್ಕದಲ್ಲಿರುವ ಕಾಡಿಗೆ ಹೋಗಬೇಕೆನಿಸಿತು. ಅದಕ್ಕಾಗಿ ಅದು ಕಾಡಿನತ್ತ ಪ್ರಯಾಣ ಬೆಳೆಸಿತು. ಕಾಡಿನಲ್ಲಿ ಸ್ವಲ್ಪ ಹೊತ್ತು ಅತ್ತಿತ್ತ ಅಲೆಯಿತು. ಏನೂ ಮಾಡಲು ತೋಚದೆ ಮತ್ತೆ ಊರ ಕಡೆಗೆ ಹಿಂತಿರುಗಬೇಕೆಂದುಕೊಂಡಿತು. ಅಷ್ಟರಲ್ಲಿ ಕಾಡಿನಲ್ಲಿ